ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ರಿಯಾಗೆ ಸ್ಟಿಚ್ ಮಾಡಿರೋಂಥ ಡ್ರೆಸ್ನ ತೋರಿಸ್ತಾ ಇದ್ದೀನಿ. ಪಾರ್ಟಿ ವೇರ್ ಮತ್ತು ಟ್ರೆಡಿಷ್ನಲ್ ವೇರ್ ಡ್ರೆಸ್ನ ಎಲ್ಲ ನಮ್ಮ ಬೂಟಿಕಲ್ಲೇ ನಾನೇ ಸ್ಟಿಚ್ ಮಾಡಿರೋಂಥದ್ದು. ಫಸ್ಟಿಗೆ ಟ್ರೆಡಿಷ್ನಲ್ ವೇರ್ ತೋರಿಸ್ತೀನಿ. ಇದು ನೋಡಿ, ಸ್ಕೈ ಬ್ಲೂ ಕಲರ್ದು ಸೀಕ್ವೆನ್ಸ್ ಮತ್ತು ಎಂಬ್ರಾಯ್ಡರಿ ಇರುವಂಥ ಒಂದು ಲೆಹೆಂಗಾ, ಕ್ರಾಪ್ ಟಾಪ್ ಮತ್ತು ಸ್ಕರ್ಟ್ ಹೊಲ್ದಿದ್ದೀನಿ. ಇದನ್ನ ಒಂದು ಸತಿ ಅಷ್ಟೇ ವೇರ್ ಮಾಡಿದ್ದಾಳೆ ನೋಡಿ, ಫೋಟೋಶೂಟ್ಗಂತ. ಸೊ ನೆಕ್ಸ್ಟು ಇದು ಒಂದು ಪೀಚ್ ಕಲರ್ ನೆಟ್ದು, ಇದು ಸೇಮ್ ಸ್ಕರ್ಟ್ ಮತ್ತು ಕ್ರಾಪ್ ಟಾಪ್ ಹೊಲ್ದಿದ್ದೀನಿ. ತುಂಬ ಪ್ರಿಟಿಯಾಗಿದೆ ಇದು ಕಲರ್ ಮಾತ್ರ. ಇದನ್ನು ಒಂದು 2 ಸತಿ ವೇರ್ ಮಾಡಿದ್ದಾಳೆ. ಬಟ್ ಸ್ಕೈ ಬ್ಲೂ ಅಂತೂ ಫೋಟೋಶೂಟ್ಗೆ ಅಷ್ಟೇ ಹಾಕ್ಕೊಂಡಿಟ್ಟಿರೋದು. ಮತ್ತು ಇದಕ್ಕೆ ರೆಡ್ ಕಲರ್ದು ಲೇಸ್ ಕೊಟ್ಟಿದ್ದೀನಿ ಕಾಂಟ್ರಾಸ್ಟ್ ಆಗಿ. ತುಂಬ ಚೆನ್ನಾಗಿದೆ ಇದು ಮಾತ್ರ ನೋಡೋಕ್ಕೆ. ಸೊ ನೆಕ್ಸ್ಟು ಇದು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಅಂತ ಹೇಳಿ ಸ್ಟಿಚ್ ಮಾಡಿರೋಂಥ ಬನಾರಸ್ ಲೆಹೆಂಗಾ. ಬ್ಲೌಸ್ದು ಸ್ಲೀವ್ಸ್ ನೋಡಿ, ಪಫ್ ಸ್ಲೀವ್ಸ್ ಕೊಟ್ಟು ಮತ್ತು ಕೆಳಗಡೆ ಬಾರ್ಡ್ರ್ ಕೊಟ್ಟಿದ್ದೀನಿ. ಸ್ಕರ್ಟ್ಗೂ ಅಷ್ಟೇ ಕೆಳಗಡೆ ಬಾರ್ಡ್ರ್ ಇತ್ತು. ಮತ್ತು ನಾನು ಸ್ಕ್ಯಾಲೋಪ್ ಇರೋಂಥ ಲೇಸ್ನ ಅಟ್ಯಾಚ್ ಮಾಡಿದ್ದೀನಿ. ಇದು ಕ್ಲಾತ್ ಮಾತ್ರ ತುಂಬ ಚೆನ್ನಾಗಿದೆ, ಬನಾರಸ್ಸು. ಮತ್ತು ಅದಕ್ಕೆ ನೆಟ್ ದುಪ್ಪಟ್ಟಾಗೆ ಲೇಸ್ ಕೊಟ್ಟಿದ್ದೀನಿ 4 ಕಡೆ. ಇದು ರಾಯಲ್ ಬ್ಲೂ ಕಲರ್ದು ಒಂದು ಕ್ರಾಪ್ ಟಾಪ್ ಮತ್ತು ಸ್ಕರ್ಟ್. ಇದು ಕೂಡ ಇದು ರಾ ಸಿಲ್ಕಲ್ಲಿ ಸ್ಟಿಚ್ ಮಾಡಿರೋಂಥ ಸ್ಕರ್ಟು ಮತ್ತು ಕೆಳಗಡೆ ಚಮಕಿ ಇರೋವಂಥ ಒಂದು ಲೇಸ್ನ ಕೊಟ್ಟಿದ್ದೀನಿ. ಈ ಬ್ಲೌಸ್ ಬಟ್ಟೆ ಹೇಗಿದೆ ನೋಡಿ, ಸ್ವಲ್ಪ ಆರಿ ವರ್ಕ್ ಥರ ಕಾಣುತ್ತಲ್ವ, ತುಂಬ ಚೆನ್ನಾಗಿದೆ ಇದು ಅಂತೂ. ಸೊ ಇದು ನೆಕ್ಸ್ಟು ವೆಲ್ವೆಟ್ ಕ್ರಾಪ್ ಟಾಪ್ ಮತ್ತು ಕೇರಳ ಸ್ಟೈಲಲ್ಲಿ ಇರೋವಂಥ ಒಂದು ಸ್ಕರ್ಟ್ ಸ್ಟಿಚ್ ಮಾಡಿದ್ದೀನಿ. ಇದು ನನ್ನ ಕಸಿನ್ದು ಮದುವೆ ಇದ್ದಾಗ ಧಾರೆ ಟೈಮಲ್ಲಿ ಹಾಕೋಕ್ಕೆ ಅಂತ ಸ್ಟಿಚ್ ಮಾಡಿದ್ದೆ, ನನ್ನ ಸೀರೆಗೆ ಮ್ಯಾಚ್ ಮಾಡಿಕೊಂಡು. ತುಂಬ ಸಾಫ್ಟಾಗಿದೆ ಅದು. ಫೋಟೋ ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ಇವಾಗ ನೆಕ್ಸ್ಟು ಫ್ರಾಕ್ಸ್ ತೋರಿಸ್ತೀನಿ. ಇದು ನೀ ಲೆಂತ್ ಫ್ರಾಕು, 3 ಲೇಯರಲ್ಲಿ ಸ್ಟಿಚ್ ಮಾಡಿರೋವಂಥದ್ದು. ಕೆಳಗಡೆ ನೆಟ್ಟು ಮೇಲ್ಗಡೆ ರಾ ಸಿಲ್ಕೇನೋ ಇದೆ ಇದು. ಇದನ್ನು ರೀಸೆಂಟಾಗಿ ನೋಡಿರ್ಬೋದು, ರಿಯಾದು 6th ಬರ್ಡೇಗೆ ಸ್ಟಿಚ್ ಮಾಡಿರೋಂಥ ಡ್ರೆಸ್ಸು. ಪ್ಲೇನ್ ಆಗಿದ್ದರೂ ತುಂಬ ಶೈನಿ ಮತ್ತು ಸಾಫ್ಟಾಗಿದೆ ಬಟ್ಟೆ ಮಾತ್ರ. ತುಂಬ ಪ್ಲೇನ್ ಆಗುತ್ತೆ ಅಂಥೇಳಿ ಸೈಡೆಲ್ಲ ಫ್ಲವರ್ಸ್ ಕೊಟ್ಟಿದ್ದೀನಿ. ಫುಲ್ ಮೇಲಿಂದ ಕೆಳಗೆ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಲಾಸ್ಟ್ ಇಯರ್ ಬರ್ಡೇಗೆ ಅಂತ ಸ್ಟಿಚ್ ಮಾಡಿರೋ ಡ್ರೆಸ್ಸು. ತುಂಬ ಹೆವಿ ಮತ್ತು ಬೌನ್ಸಿ ಆಗಿದೆ. ಆಲ್ಮೋಸ್ಟ್ 12 ಮೀಟರ್ ನೆಟ್ ಏನೋ ಯೂಸ್ ಮಾಡಿದ್ದೆ ನಾನು ಇದಕ್ಕೆ. ಒಳಗಡೆ ಕೂಡ ಒಂದು 2 ಲೇಯರ್ಸ್ ನೆಟ್ ಬರುತ್ತೆ. ಅದು ಮೇಲ್ಗಡೆ ಸೀಕ್ವೆನ್ಸ್ ನೆಟ್ 2 ಮೀಟರ್ ಏನೋ ತೊಗೊಂಡಿರೋ ಹಂಗೆ ನೆನಪು, ಜಾಸ್ತಿ ನೆನಪಿಲ್ಲ, 1 ವರ್ಷ ಆಗೋಯ್ತಲ್ವ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದು ಪರ್ಪಲ್ ಕಲರ್ದು ಆರ್ಗನ್ಸಾ ಫ್ರಾಕ್ ಸ್ಟಿಚ್ ಮಾಡಿದ್ದೆ. ಮುಂದೆ ನೋಡಿ ಎಷ್ಟು ಚೆನ್ನಾಗಿರೋ ಒಂದು ಫ್ಲವರ್ ಕೊಟ್ಟಿದ್ದೆ. ಅದು ಫೋಲ್ಡ್ ಮಾಡಿ ಇಟ್ಟಿರೋದ್ರಿಂದ ಆ ಥರ ಬೀಳ್ತಾ ಇದೆ, ಬಟ್ ವೇರ್ ಮಾಡಿದಾಗ ಸ್ಟಿಫಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಕೂಡ ಲಾಸ್ಟ್ ಇಯರ್ ಬರ್ಡೇಗೇ ಸ್ಟಿಚ್ ಮಾಡಿದ್ದು. ಇದು ಐ ಥಿಂಕ್ 4th ಬರ್ಡೇಗೆ ಸ್ಟಿಚ್ ಮಾಡಿರೋಂಥ ಡ್ರೆಸ್ಸು. ಫುಲ್ಲು ಶಿಮ್ಮರ್ ಇದೆ ಫ್ರಾಕ್ ಮಾತ್ರ. ಬಟ್ಟೆ ಅಷ್ಟು ನೋಡೋಕ್ಕೆ ಚುಚ್ಚುತ್ತೆ ಅನಿಸುತ್ತೆ, ಬಟ್ ತುಂಬ ಸಾಫ್ಟ್ ಇದೆ. ಪಾರ್ಟಿ ವೇರ್ ನೈಟ್ಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ರೆಡ್ ಕಲರ್ ನೆಟ್ ಸೀಕ್ವೆನ್ಸ್ ಇರುವಂಥ ಒಂದು ಫ್ರಾಕ್ ಸ್ಟಿಚ್ ಮಾಡಿದ್ದೆ. ನಮ್ಮ ಅಣ್ಣನ ಮದುವೆಯಲ್ಲಿ ರಿಯಾಗೆ ಅಂತ ಸ್ಟಿಚ್ ಮಾಡಿರೋ ಫ್ರಾಕ್ ಇದು. ಇದು 350 ಏನೋ 400 ಪರ್ ಮೀಟರ್ ಬಟ್ಟೆ ತಗೊಂಡು ಸ್ಟಿಚ್ ಮಾಡಿದ್ದೆ. ಇದು ಒಂದು ಸ್ಕೈ ಬ್ಲೂ ಗೌನ್ ಸ್ಟಿಚ್ ಮಾಡಿದ್ದೀನಿ ನೋಡಿ, ಇನ್ನರ್ ನೆಕ್ ಮಾಡಿ ಸ್ಟಿಚ್ ಮಾಡಿದ್ದೆ. ಟಾಪ್ ಪೋರ್ಷನಲ್ಲಿರೋ ಬಟ್ಟೆ ಮಾತ್ರ ತುಂಬ ಚೆನ್ನಾಗಿದೆ. ಎಂಬ್ರಾಯ್ಡರಿ ಮತ್ತು ಏನು ಮೋಟಿಫ್ ಇದೆ. ಇದೊಂದು ಕಾಟನ್ ಫ್ರಾಕು, ಸ್ಯಾರಿನಲ್ಲಿ ಸ್ಟಿಚ್ ಮಾಡಿದ್ದು. ತುಂಬ ಸಾಫ್ಟಾಗಿದೆ ಇದು ಮಾತ್ರ. ರಿಯಾ ಇದನ್ನೇ ಅನಿಸುತ್ತೆ ಜಾಸ್ತಿ ವೇರ್ ಮಾಡಿರೋದು ಇಲ್ಲಿವರೆಗೂ ನಾನು ನೋಡ್ದಂಗೆ. ಸೊ ಇದು ಅವೆಲ್ಲ ನಾನು ಸ್ಟಿಚ್ ಮಾಡಿದ್ದು. ಇದೊಂದು 2 ಅಷ್ಟೇ ಅವಳ ಹತ್ರ ರೆಡಿಮೇಡ್ ಇರೋ ಡ್ರೆಸ್ಸು. ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನಿಮಗೆ ನಾನು ಸ್ಟಿಚ್ ಮಾಡಿರೋ ಇಷ್ಟು ಡ್ರೆಸ್ಗಳಲ್ಲಿ ನಿಮ್ಗೆ ಯಾವುದು ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.